ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ.
ತಾಳಿಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ರೈತ ಮುಖಂಡರುಗಳ ತಾವೆಲ್ಲರೂ ಕೂಡ ಸುಮಾರು ಮಾಡಿ ಹಲೋ ಹಲೋ ಏತಲ್ಲ ಇನ್ನೊಂದು ಬೈಕ್ ನೋಡ ಬೈಕ್ ಅಲ್ಲಿ ಬಿಡು. ನಿಮ್ಗೆಲ್ರಿಗೂ ಕೂಡ ದಯಮಾಡಿ ಶಾಂತಿ ಇರಲಿ. ನಾನು ಇಲ್ಲಿರ್ತಕ್ಕಂಥ ಮೊಟ್ಟ ಮೊದಲನೇದಾಗಿ ವಿನಂತಿ ಮಾಡ್ತೇನೆ, ಪೊಲೀಸ್ ಇಲಾಖೆಯ ನಮ್ಮೆಲ್ಲ ಅಧಿಕಾರಿಗಳು ನಿಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ನಮ್ಮ ಇಲ್ಲಿ ಜಂಟಿ ಕೃಷಿ ಅಧಿಕಾರಿಗಳು ಮತ್ತು ಬರೋವರೆಗೆ ಒಂದು ಶಾಂತಿಯುತವಾದಂಥ ಧರಣಿಯನ್ನ ಬಸವೇಶ್ವರ ಸರ್ಕಾರ ಕೊಟ್ಟಿದ್ದೇವೆ. ಅವರು ಬರೋತನ ಇಲ್ಲಿ ಶಾಂತಿಯುತವಾಗಿ ಧರಣಿ ನಡೀತದೆ. ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿ ಕೋರಿಕೆಯನ್ನು ಕೇಳಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳೇ, ಒಂದೇ ನಿಮಿಷ ಕೇಳ್ತಾ ಇಲ್ವಾ? ಕೇಳ್ತಾ ಇದೆಯಾ? ಇಲ್ಲ ಕೇಳ್ತಾ ಇಲ್ಲ. ಇಲ್ಲ ಒಂದೇ ನಿಮಿಷ ಮೈಕ್ ರೆಡಿ ಮಾಡ್ತಾ ಇದ್ದಾರೆ, ಮಾಡ್ಕೊಡ್ತಾನೆ. ಒಂದೇ ನಿಮಿಷ. ಇಲ್ಲ 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 ಒಂದೇ ನಿಮಿಷ. ನಿಮಗೆ ವೇದಿಕೆಯನ್ನು ಉದ್ದೇಶಿಸಿ ಅನೇಕ ಜನ ರೈತ ಮುಖಂಡರು ನಮ್ಮ ಭಾಗವಹಿಸಿ ಕಳೆದ 8 ದಿನಗಳಿಂದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ಇಲ್ಲಿ ನಮ್ಮ ಬಂದಿರ್ತಕ್ಕಂಥ ಎಲ್ಲ ರೈತರು ಇಲ್ಲೇ ನಿಮ್ ಜೊತೆಲಿ ಕೂತ್ಕೊಂಡು ಇಲ್ಲೇ ಊಟ ಮಾಡೋದಿದೆ. ನಾನು ಸಾಯಂಕಾಲ 5 ಗಂಟೆ ತನಕ ಆಗ್ಬೋದಾ? ನಿಂತ್ಕೊಳ್ತೀರಾ? ರಾತ್ರಿ ಎಲ್ಲ ಹೋರಾಟ ಮಾಡ್ತೀರಾ? ನಿಮ್ಮ ದನಿ ಸುವರ್ಣಸೌಧದಲ್ಲಿ ವಿಧಾನಸೌಧ ಕೇಳಿಸೋಣ ಕೂರ್ತೀರಾ? ಅದಕ್ಕೆ ಒಂದೇ ನಿಮಿಷ. ಈಗ ಉದ್ದೇಶ ಇಷ್ಟೇ, ಹೋರಾಟದ ಉದ್ದೇಶ ನೀವೆಲ್ಲರೂ ಕೂಡ ಕಳೆದ ಬಾರಿ ಬರಗಾಲದಿಂದ ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಚೆನ್ನಾಗಿ ಬಂದಿದೆ. ನೀವೊಂದ್ ಸ್ವಲ್ಪ ಇಲ್ಲಿದ್ದರೆ ಸರಿದು ಬಿಡ್ರಪ್ಪ, ಇದಕ್ಕೆ ಹಚ್ಚೆ ತಗೊಂಡ್ಬಿಡ್ತಾರ. ಸ್ವಲ್ಪ ಇಲ್ಲಿದ್ದರೆ ಸರಿದು ಬಿಡ್ರಿ, ಇದಕ್ಕೆ ಹಚ್ಚೆ ತಗೊಂಡ್ಬಿಡಪ್ಪ. ಒಂದ್ ಸ್ವಲ್ಪ ಹಿಂದೆ ತಗೊಂಡು ನೀವು ಮುಂದೆ ಬಂದ್ಬಿಡ್ರಿ. ಈಗ ಇಲ್ಲಿದ್ದವ್ರು ಮುಂದೆ ಬರ್ರಿ, ಇಲ್ಲೆಲ್ಲರೆಲ್ಲ ಮುಂದೆ ಬಂದ್ಬಿಡ್ರಿ. ಹಂಗೆ ನಿಮ್ಮೆಲ್ರಿಗೂ ನಾನು ನಿಮ್ ಜೊತೆ ಊಟ ಮಾಡೋದಿದ್ದೆ ಬಸವೇಶ್ವರ. ಎದ್ದು ಹೋಗಂಗಿಲ್ಲ ಅಲ್ವಾ? ಜಂಟಿ ಕೃಷಿ ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಜಿಲ್ಲಾಧಿಕಾರಿಗಳು ಬರೋವರೆಗೆ ನಾವು ಹೋರಾಟವನ್ನು ಯಾವ ಕಾರಣಕ್ಕೂ ಹಿಂತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಬಂದು ನಮ್ಮ ಮನವಿ ತಗೊಳ್ಳೋವರೆಗೆ ನಾವಿಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಅಲ್ಲಿ ಕೂತಿರ್ತಕ್ಕಂಥ ಟ್ರ್ಯಾಕ್ಟರ್ಗಳೆಲ್ಲ ಅಲ್ಲೇ ಕೂತಿರ್ಬೇಕು. ಕೂತ್ಕೊಳ್ತಿರ್ತಾನೆ. ಎಲ್ಲಿ ಒಂದ್ಸರಿ ಜೋರಾಗಿ ಕೂಗಾಟ ಹೇಳ್ತೀರಾ? ತೊಗರಿ ಬೆಳೆ ನಷ್ಟಕ್ಕೆ ಅಂತೀನಿ, ಪರಿಹಾರ ಬೇಕು ಅಂತ ಹೇಳ್ಬೇಕು. ಹೇಳ್ತೀರಾ? ಇವತ್ತು ಬೆಳಗಾವಿ ಸುವರ್ಣ ಅಧಿವೇಶನದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಕೂತಾರೆ. ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ. ಅದಕ್ಕೆ ಕೂಡಾಗಿರ್ತಕ್ಕಂಥ ಸರ್ಕಾರ ಕೇಳಬೇಕು ಅಂದ್ರೆ ಜೋರಾಗಿ ನೀವು ಘೋಷಣೆ ಕೂಗ್ತಿರ್ತಾನೆ. ತೊಗರಿ ಬೆಳೆ ನಷ್ಟಕ್ಕೆ, ತೊಗರಿ ಬೆಳೆ ನಷ್ಟಕ್ಕೆ, ತೊಗರಿ ಬೆಳೆ ನಷ್ಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಆತ್ಮೀಯರೇ, 3ನೇ ತಾರೀಕು ಡಿಸೆಂಬರ್ 3ನೇ ತಾರೀಕು ಮುದ್ದೇಬಿಹಾರದಲ್ಲಿ ಈ ಭಾಗದ ಎಲ್ಲ ರೈತರು ಕೂಡಿ ನಾವು ಒಂದು ಹೋರಾಟ ಮಾಡಿದ್ವಿ. ಏನ್ ನಮ್ಮ ರೈತರು ತೊಗರಿ ಕಟಾವು ಮಾಡಿ ರಾಶಿ ಮಾಡ್ತಾ ಇದ್ದಾರೆ. 1 ಎಕರೆಗೆ 1 ಚೀಲನೋ 2 ಚೀಲನೋ ಬರ್ತಾ ಇದೆ, ಅದಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ಜಾಸ್ತಿ ಬಂದಿದೇನಪ್ಪ? 1 ಚೀಲ 2 ಚೀಲಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ಮೇಲೆ ತುದಿ ಕಾಯಿ ಆಗಿರ್ತಾವೆ. ಅದಕ್ಕೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡಬೇಕಾಗಿದ್ರೆ ಮೊದಲು ಏನ್ ಮಾಡಬೇಕು? ನಮ್ಮ ಹೊಲಕ್ಕೆ ಬಂದು, ಹೌದಲ್ವಾ? ಅದಕ್ಕೆ ಸರ್ವೆ ಮಾಡಬೇಕು ಅಂತ ಹೇಳಿ ನಾವು ಕೃಷಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಆವತ್ತೇ ಧರಣಿಯನ್ನ ನಿರಂತರವಾಗಿ ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಆದ್ರೆ
ಆ ದಿನ ತಾಲೂಕಿನ ತಹಸೀಲ್ದಾರು ಕೃಷಿ ಅಧಿಕಾರಿಗಳು ಬಂದು ದಯಮಾಡಿ ನೀವು ಮುಂದುವರಿಸಬೇಡಿ, ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಜಿಲ್ಲಾದ್ಯಂತ ಏನು ನಷ್ಟ ಆಗಿರ್ತಕ್ಕಂಥ ಬೆಳೆಗಳು, ತೊಗರಿ ಬೆಳೆ ನಷ್ಟ ಆಗಿದೆ, ಅದಕ್ಕೆ ಸರ್ವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ನೀವು ಹಿಂತಕ್ಕೊಳ್ಬೇಕು ಅಂತ ಹೇಳಿದಾಗ ನಾನು 9ನೇ ತಾರೀಕಿಂತನ ಗಡುವು ಕೊಟ್ಟು 8ನೇ ತಾರೀಕು ಒಳಗೆ ನೀವು ಸರ್ವೆ ಮಾಡಬೇಕು. ಸರ್ವೆ ಮಾಡಿಲ್ಲ ಅಂತಂದ್ರೆ ನಾವು ಖಂಡಿತ ಮತ್ತೆ 9ನೇ ತಾರೀಕು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ಹೇಳಿದ್ವಿ. ಆದರೆ ಇವತ್ತಿನವರೆಗೆ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅಂತ ಗೊತ್ತೈತೆ ನಿಮಗ? ಯಾರವರ ಹೆಸರು ಏನು ಗೊತ್ತೈತೇನೋ? ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ಇಲ್ಲಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಉಸ್ತುವಾರಿ ಸಚಿವರು ಇವತ್ತಿದ್ದಾರೆ. ಇಡೀ ತೊಗರಿ ಬೆಳೆ ನಾಶ ಆಗಿದೆ, ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ. ಈ ರಾಜ್ಯದಲ್ಲೂ ಇಲ್ಲ, ಈ ದೇಶದಲ್ಲೂ ಇಲ್ಲ, ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ರೈತರು ಅಲ್ಲಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಉಸ್ತುವಾರಿ ಸಚಿವರು ಒಂದು ಸಭೆ ಮಾಡಿ ನಿಮ್ಗೆ ಯಾರಿಗೂ ಕೂಡ ಸರ್ವೆ ಮಾಡಬೇಕು, ಪರಿಹಾರ ಕೊಡಬೇಕು ಅಂತ ಹೇಳಿಲ್ಲ. ಡಿಸಿ ನಮ್ಮ ಹೊಲಗಳಿಗೆ ಬರಲಿಲ್ಲ, ಕೃಷಿ ಅಧಿಕಾರಿಗಳು ನಮ್ಮ ಹೊಲಗಳಿಗೆ ಬರಲಿಲ್ಲ. ದಯಮಾಡಿ ನೀವು ಸ್ವಲ್ಪ ಈ ಕಡೆ ಅದಕ್ಕೆ ಅನಿವಾರ್ಯವಾಗಿ 3ನೇ ತಾರೀಕಿನಿಂದ ನಿರಂತರವಾಗಿ ಹೋರಾಟ ಮಾಡಿದ್ದೇನೆ. ನನಗೆ ಒಂದು ಮೇಜರ್ ಆಪರೇಷನ್ ಆಗಿದೆ. ಡಾಕ್ಟ್ರು 3 ತಿಂಗಳು ಓಡಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ರೈತರ ಕಷ್ಟ ನನ್ನನ್ನು ಮನೆಗೆ ಕೂರಿಸ್ಲಿಕ್ಕೆ ಬಿಡಲಿಲ್ಲ. ನನಗೆ ಎಷ್ಟೇ ಕಷ್ಟ ಆದರೂ ಸರಿ, ಯಾವ ನನ್ನ ರೈತ ಕಷ್ಟದಲ್ಲಿದ್ದಾನೆ, 190% ಬೆಳೆ ನಾಶ ಆಗಿದೆ, ನನ್ನ ರೈತರಿಗೆ ಪರಿಹಾರ ಕೊಡಿಸೋವರೆಗೆ ನಮ್ಮ ರೈತರಿಗೆ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳನ್ನ ಜೈಲಿಗೆ ಹಾಕೋವರೆಗೆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ಜನ ಮುಖಂಡರು ಮಾತನಾಡಲಿದ್ದಾರೆ. ಜಂಟಿ ಕೃಷಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರೋವರೆಗೆ ಇಲ್ಲೆಲ್ಲರೂ ಮಾತನಾಡ್ತಾರೆ. ಮಾತಾಡಾದ್ಮೇಲೆ ಇಲ್ಲೇ ಕುತ್ಕೊಂಡು ನಾವು ನೀವು ಸೇರಿ ಊಟ ಮಾಡೋದಿದೆ. ಆಮೇಲೆ ಕೃಷಿ ಅಧಿಕಾರಿಗಳು ಏನು ಮಾತನಾಡ್ತಾರೆ ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಕೊನೆಗೆ ಮಾತಾಡ್ತೇನೆ. ನನ್ನ ಮಾತುಗಳ ಕೊನೆಗೆ ಮಾತಾಡ್ತೇನೆ. ನೀವೆಲ್ಲರೂ ಕೂಡ ತೊಗರಿ ಬೆಳೆ 190% ಎಲ್ಲರೂ ತೊಗರಿ ಹಾಕಿರೋ ಇಲ್ವೋ? ನಿಮ್ ಬೆಳೆ ನಾಶ ಆಗಿದೆ ಇಲ್ವೋ? ಮುಂದಿನ 1 ವರ್ಷ ನಿಮ್ ಸಂಸಾರ ಕಷ್ಟದಲ್ಲಿ ಐತೋ ಇಲ್ವೋ? ಹಾಗಾದ್ರೆ ಇವತ್ತೊಂದಿನ ನೀವು ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಂತಿರ್ತಾರೆ. ಅದಕ್ಕೆ ಈಗ ನಮ್ಮ ಏನ್ ನಾಯಕರುಗಳು ಮಾತನಾಡ್ತಾರೆ, ಅವರು 2 ಮಾತುಗಳನ್ನು ದಯಮಾಡಿ ಎಲ್ಲರೂ ಕೇಳಬೇಕು ಅಂತ ವಿನಂತಿ ಮಾಡಿಕೊಂಡು, ಮೊದಲನೇದಾಗಿ ನಮ್ಮ JDS ಪಕ್ಷದ ಜಿಲ್ಲಾಧ್ಯಕ್ಷರು, ಒಂದು ದೇವರಪುರಿ ಮತಕ್ಷೇತ್ರದ ಏನ್ ನಮ್ಮ ಶಾಸಕರಿದ್ದಾರೆ ರಾಜೀವ್ಗೌಡ ಪಾಟೀಲ್ ಅವರು ಕೂಡ ಇವತ್ತು ಅಧಿವೇಶನದಲ್ಲಿ ಹೇಳಿದ್ದಾರೆ, ನಾಳೆ ನಾಡ್ದು ನಮ್ಮ ಪರವಾಗಿ ಅತ್ಯಂತ ಗಟ್ಟಿ ಧ್ವನಿಯಾಗಿ ರೈತರ ಹುಲಿಯಾಗಿ ರಾಜೀವ್ಗೌಡರಲ್ಲಿ ಗುಡುಕ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರ ಪರವಾಗಿ JDS ಪಕ್ಷದ ಪರವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡರು ಮೊದಲು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ, ನಂತರ ಒಬ್ಬೊಬ್ಬರಾಗಿ ನಾಯಕರುಗಳು ಮಾತನಾಡ್ತಾರೆ ಅಂತ ಹೇಳ್ತಾ, ಯಾರ್ಯಾರು ನಾಯಕರು ಮಾತನಾಡೋರಿದ್ದೀರಿ ವೇದಿಕೆ ತಳಗಡೆ ಇದ್ದೀರಿ ದಯಮಾಡಿ ಇಲ್ಲಿ ಮೇಲೆ ಬನ್ನಿ. ಮತ್ತೆ ಇಲ್ಲಿ ನಾಯಕರುಗಳು ಬಿಟ್ಟು ಉಳಿದವರು ಯಾರಿದ್ದೀರಿ ದಯಮಾಡಿ ಎಲ್ಲರೂ ಕೂಡ ತಳಗಡೆ ಬನ್ನಿ. ಯಾಕಂದ್ರೆ ಒಬ್ಬೊಬ್ಬರಾಗಿ ನಿಂತ್ಕೊಂಡು ಮಾತಾಡಕ್ಕೆ ಕರಿತೇವೆ. ದಯಮಾಡಿ ಕರೆದಾಗ ಒಬ್ಬೊಬ್ಬರು ನಾಯಕರು ಇಲ್ಲಿ ತಳಗಡೆ ಬರಬೇಕು. ಏನ್ ನಮ್ಮ ಬಸನಗೌಡರು ಮಾತನಾಡಿದ್ಮೇಲೆ ನಮ್ಮ ಹಿರಿಯರಾದಂತ MS ಪಾಟೀಲ್ ಮಾತಾಡ್ತಾರೆ, ಅವರೊಬ್ಬರನ್ನ ಮಾತಾಡಲಿ ಅವ್ರು ಮಾತಾಡ್ತಾರೆ. ಆಮೇಲೆ ಅವ್ರಾದ್ಮೇಲೆ ನಮ್ಮ ಮುನ್ನಾದಣಿಯವರು ಮಾತಾಡ್ತಾರೆ, ಅವ್ರಾದ್ಮೇಲೆ ಮಲ್ಕೇಂದ್ರ ಗೌಡರು ಮಾತಾಡ್ತಾರೆ, ಅವ್ರಾದ್ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಮಾತಾಡ್ತಾರೆ, ಆಮೇಲೆ ಸಾಯಿಬಣ್ಣ ಹಾಲಾರವರು ಮಾತಾಡ್ತಾರೆ, ಆಮೇಲೆ ನಮ್ಮ ಪ್ರಭುಗೌಡರು ಮಾತಾಡ್ತಾರೆ. ಎಲ್ಲರೂ 2 ನಿಮಿಷ ಮಾತಾಡೋದನ್ನ ದಯಮಾಡಿ ತಾವೆಲ್ಲರೂ ಕೇಳಬೇಕು ಅಂತ ಕೇಳ್ಕೊಂಡು
ನಾನು ಮತ್ತೊಮ್ಮೆ ತಮ್ಗೆಲ್ರಿಗೂ ವಿನಂತಿ ಮಾಡ್ತೇನೆ, ಎಲ್ಲಿ ನಿಂತಿದ್ರೆ ಅಲ್ಲೇ ಕೂತ್ಕೊಳ್ಳಿ, ಕಾಲು ನೋಸಿದ್ರೆ ಇಲ್ಲ ಅಂದ್ರೆ ಎದ್ದು ನಿಂತ್ಕೋಬಹುದು. ಅರ್ಥ ಆಯ್ತಾ? ಸ್ವಲ್ಪ ಸಿಟ್ಟು ಬರ್ತದಾ ಇಲ್ವಾ? ಎಲ್ಲಿ ಒಂದ್ಸರಿ ಜೋರಾಗಿ ಟವಲ್ ಸುತ್ತೀರಾ? ರೈತರ ಹೋರಾಟಕ್ಕೆ ಈಗ ಬಸವನಗೌಡರು ಮಾತಾಡ್ತಾರೆ. ಇದ್ದೀವಿ, ಆದ್ರೆ ಇವತ್ತ ಬೆಳೆ ನಮ್ಮದು ನಾಶ ಆಗಿದೆ. ತೊಗರಿ ಬೀಜ ನಾನು ಹೋಲ್ಸಲ ಕೃಷಿ ಸಮಾಜದ ಅಧ್ಯಕ್ಷ ಇದ್ದು ಈ 2 ವರ್ಷದಿಂದ ಅದನ್ನ ಸೀಜ್ ಮಾಡಿಸಿದ್ದೆ. ಆದ್ರೆ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಆದ್ರೆ ಈ ಸಲ ತೊಗರಿ ಬೀಜ ಕಳಪೆ ಬಂದವಂದ್ರೆ ಅದಕ್ಕೆ ಯಾರು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ನಮ್ಮ ರೈತರಿಗೆ ಮೋಸ ಆಯಿತು. ಇವತ್ತು ನಮ್ಮ ಬೆಳೆ ಕರುಣಾಮಯಿ ವ್ಯಕ್ತಿ ಮುದ್ದೇಬೇಳದ ಮಾಜಿ ಶಾಸಕರು ಇವತ್ತು ತಮ್ಮ ಕಾಲಿಗೆ ಸಾಕಷ್ಟು ನೋವಿದ್ರು ಕೂಡ ಇವು ಬಿಜಾಪುರ ಜಿಲ್ಲೆ ತಾಳಿಕೋಟೆ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಬೆಳೆ ನಷ್ಟ ಆಗಿ ರೈತರ ಬೀದಿಗೆ ಬಂದಾರ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪೂರಾ ಮಲ್ಕೊಂಡ್ಬಿಟ್ಟಿದೆ. ಅದ್ ಏನಾಗಿದೆ ಅಂದ್ರೆ ಅದಕ್ಕೆ ಯಾವಾಗ ಜನ ಓಟ್ ಹಾಕಿ ಆರಿಸ್ತಂದ್ರು ಮೊದಲು ಮಾಡಿದ ಕೆಲಸ ಏನಪ್ಪಾ ಅವ್ರದ್ದು, ರೈತರಿಗೆ ಬರ್ತಕ್ಕಂತ ಕಿಸಾನ್ ಸನ್ಮಾನ್ ಯೋಜನೆ 4 ಕಟ್ ಮಾಡಿಬಿಟ್ರು. ಅಂದ್ರೆ ಒಟ್ಟಾಗಿ ಹೇಳುದಂದ್ರೆ ಕಾಂಗ್ರೆಸ್ ಸರ್ಕಾರ ರೈತರು ರೈತರಿಗೆ ಹಿಂಸೆ ಕೊಡ್ತಾ ಇದೆ. ಬಂದ ತಕ್ಷಣ 4,000 ಕಟ್ ಮಾಡಿಬಿಟ್ರು. ಮುಂದೆ ನೀವು ಒಂದು ಬೋರ್ ಹಾಕೊಂಡ್ರಿ ಅಂದ್ರ ನಿಮಗೆ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನಿಮಗೆ KB ಫ್ರೀ ಆಗಿ ಬರ್ತಿತ್ತು. ಒಂದ್ 20,000 ಡಿಪಾಸಿಟ್ ಕಟ್ರಿ ಅಂದ್ರ ನೀವು ನಿಮ್ ವಿದ್ಯುತ್ ಫ್ರೀ ಆಗಿ ಬಂದ್ 4 ಕಂಬಿರ್ಲಿ 8 ಕಂಬಿರ್ಲಿ ಅದೇನ್ ಮಾಡಿದ್ರು ಕಟ್. ನೀವು ಬೋರ್ ಹಾಕೊಂಡ್ರಿ ಅಂದ್ರ, ನೀವು ಲೈನ್ ಹಾಕೊಂಡ್ರಿ ಅಂದ್ರ ನಿಮ್ಗೆ 10 ಕಂಬ 5 ಕಂಬ ಬೇಕಂದ್ರೆ 4 ಲಕ್ಷ ಕಟ್ ಮಾಡ್ಬೇಕು. ಇವತ್ತ ಈ ಬಡ ಮಕ್ಕಳಿಗೆ ಶಾಲಿ ಕಲ್ಯಾಣ ಬಸ್ ಎಲ್ಲ ಪ್ಯಾಕ್ ಮಾಡಿ ಬಸ್ ಕಮ್ಮಿ ಮಾಡಿದ್ವು. 1 2 ರೈತರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಇವತ್ತು ನೋಡ್ರಿ ಬಿಜಾಪುರ ರಾಜ್ಯದಲ್ಲಿನ ಒಂದ್ 5-6 ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಷ್ಟ ಆಗೈತಿ. ನಗಳಿ ಸಾಹೇಬರು ಸತತ 1 ವಾರದಿಂದ ರೈತರಿಗೆ ನ್ಯಾಯ ಸಿಗಬೇಕು, ಸರ್ವೆ ಮಾಡ್ಬೇಕಂತ ಹೋರಾಟ ಮಾಡಿದ್ರೆ ಇನ್ನ ಸರ್ವೆ ಮಾಡಕ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಇವತ್ತು ವಿಚಾರ ಮಾಡ್ರಿ, ಇವತ್ತು ನಿಮ್ಗೆ ಕ್ರೂಸ್ ಹಾಕತ್ತಿಲ್ಲ ಗೊತ್ತಿಲ್ಲ, ನೀವು ಸರ್ವೇರೇ ಮಾಡ್ರಿ ಎಷ್ಟು ಬೆಳೆ ನಾಶ ಆಗೈತಿ ತೊಗರಿ ಸರ್ವೆ ಮಾಡಿ ಜಿಲ್ಲಾದಾಗ. ಮುಂದಿನ ನಡಳಿಯವ್ರು MLA ಹಾಕಾರ, ಅವಾಗ ಬಂದವ್ರು ಪರಿಹಾರ ಕೊಡ್ತಾರ. ನಮಗ ಇನ್ನು ಕೊಡುದಾಗೋದಿಲ್ಲ ಅಂದ್ರೆ ಕೈ ಎತ್ತಿ ಬಿಡ್ರಿ, ಕಡೆಗೆ ಸರ್ವೇರೇ ಮಾಡ್ರಿ ಪುಣ್ಯಾತ್ಮ. ನೀವು ಇನ್ನು ಕಾಂಗ್ರೆಸ್ನವ್ರು ಏನ್ ಮಾಡಕತ್ತೀರಿ ನೀವು ನೋಡಿ. ಇವತ್ತು ಇಷ್ಟೆಲ್ಲ ಹೋರಾಟ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಶಾಸಕರು ಒಂದ್ರೆ ಮಾತಾಡ್ತಾರೆ, ಸುಮ್ಮ ಕೂತ್ಬಿಟ್ಟಾರ. ಮಂತ್ರಿಗಳು ಮಾತಾಡ್ತಾರ, ಸುಮ್ಮ ಕೂತ್ಬಿಟ್ಟಾರ. ರೈತರಿಗೆ ಏನಕ್ಕಾಗಲ್ಲ. ನಾವೆಲ್ಲ ಏನ್ ಮಾಡ್ಬೇಕಾಗೈತೆ ಅಂದ್ರ ಇವ್ರು ಒಂದ್ ದಿವಸ ತಾಳಿಕೋಟೆ ಕರ್ಬೇಕಾಗೈತೆ. CMನ, ಉಪಮುಖ್ಯಮಂತ್ರಿನ, ಮಂತ್ರಿಗಳ ನಾವು ನಡು ಕೊಂಡಿಸ್ಬೇಕು. ಅವ್ರಿಗೆ ಒಂದ್ 10 ಊಟ ಕೊಡೋದಿಲ್ಲ. ನಾವು ಊಟ ಕೊಡ್ಬೇಕಂದ್ರೆ ಅವಾಗ ಗೊತ್ತಾಗಬೇಕು ರೈತರು ಅಂದ್ರೆ ಏನು ಅಂತ. ಇವತ್ತು ರೈತರಿಗೆ ಕೊಡ್ತಕ್ಕಂಥ ತೊಂದರೆಗೆ ನೀವು ಯಾಕೆ ರಾಜ್ಯಭಾರ ಮಾಡಕತ್ತೀರಿ? ರೈತರ ತೊಂದರೆ ಕೂಡ ರಾಜ್ಯಭಾರ ಮಾಡಕತ್ತೀರಿ. ನೀವು ಮನೆಗೆ ಹೋಗ್ರಿ, ಇಲ್ಲ ಅಂದ್ರೆ ಸರ್ವೇರೆ ಮಾಡಿ ಪುಣ್ಯಾತ್ಮರ ಸರ್ವೆ ಮಾಡ್ರಿ. ಮುಂದೆ ನಮ್ BJP ಸರ್ಕಾರ ಬರ್ತೈತಿ, ಅವಾಗ ಸರ್ಕಾರದವ್ರು ನಾವು ವ್ಯವಸ್ಥೆ ಮಾಡ್ತೀವಿ ರೈತರಿಗೆ. ಇವತ್ತು ನೋಡಿ ತಾಳಿಕೋಟೆ ಮುದ್ದೇಬೇಳ ಹೆಂಗಿದ್ದು ಮೊದಲ ನಗಳಿ ಸಾಹೇಬ್ರು MLA ಹಾಕೋದ್ ಮೊದಲ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದ್ರ ಮುಚ್ಕೋತಿದ್ರು ದಿನ. ಇವತ್ತ ಬೆಂಗಳೂರು ಸಿಟಿ ಹಂಗ್ ಮಾಡ್ಬಿಟ್ರೆ ಮುದ್ದೇಬೇಳ ಮತ್ತು ತಾಳಿಕೋಟೆ ಎಲ್ಲಾ ಹಳ್ಳಿ ಒಳಗೆ CC ರೋಡ್ ಹೆಂಗ್ ಮಾಡ್ಯಾರ. ಇವತ್ತಿಂತ ಹೋರಾಟಗಾರ ನಮ್ಮ ಮಧ್ಯದಾರ. ಇವು ನಮಗ್ ಗೊತ್ತಿದೆ ನೋಡ್ಕೊಳ್ಳೋರು. ಇವತ್ತು ದಯಮಾಡಿ ಹೆಚ್ಚಿಗೆ ಮಾತನಾಡಲಾರದೆ ಬೇಗನೆ ಸರ್ವೆ ಕಾರ್ಯ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಎರಡು ಮಾತು ಮುಗಿತು. ಕೃಷಿ ಸಮಾಜದ ಅಧ್ಯಕ್ಷ ಇದ್ದು ಈ 2 ವರ್ಷದಿಂದ ಅದನ್ನ ಸೀಜ್ ಮಾಡಿಸಿದ್ದೆ. ಆದ್ರೆ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಮೋಸ ಆಯಿತು. ಇವತ್ತು ನಮ್ಮ ಬೆಳೆ ಸ್ವಲ್ಪ ತುದಿಗೆ ಆಗಿದೆ ಅಂದ್ರೆ ಕಾರಣ ಇವತ್ತು ನಮ್ಮ ಬೀಜದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಇವತ್ತು ಸೆನ್ಸಿಟಿವ್ ಯಾಕೆ ಗೊತ್ತಾ ಇಲ್ಲ. ಬೀಜದಲ್ಲಿ ಪ್ರಾಬ್ಲಮ್ ಆಗಿದೆ. ಇವತ್ತ ವೈಮಾನಿಕವಾಗಿ ವಿಪರೀತವಾಗಿ ಮಳೆ ಆಗಿ ಬೆಳೆ ಬೆಳೀತು. ಆದ್ರೆ ಮುಂದೆ ಮಳೆ ಹೋಗಿ ಬರಗಾಲ ಬಿತ್ತು. ಅದನ್ನ ಯಾರು ಕೃಷಿ ಇಲಾಖೆಯವರು ಅಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಗರಿ ಬೀಜ ಖರೀದಿಸಿ ನಮ್ಮ ಮಾಲಿ ಜಮೀನುಗಳಲ್ಲಿ ಬಿತ್ತನೆ ಮಾಡಿರ್ತೇವೆ.
ತೊಗರಿ ಗಿಡಗಳು ಎತ್ತರಕ್ಕೆ ಬೆಳೆದು ಹೂ ಉದುರಿ ಕಾಯಿ ಕಟ್ಟದೆ 90% ಬಲಿಷ್ಠವಾಗಿರುತ್ತದೆ. ನಾವೆಲ್ಲರೂ ಸಂಪೂರ್ಣವಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದೇವೆ. ನಾವುಗಳು ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಮತ್ತು ತೊಗರಿ ಬೆಳೆಸುವ ಕುರಿತು ದಿನಾಂಕ 3/12/24ರಂದು ಮುದ್ದೇವಾಡದಲ್ಲಿ ಬಹಿರಂಗ ಹೋರಾಟ ನಡೆಸಿ ನಮ್ಮ ಜಮೀನುಗಳಿಗೆ ಬಂದು ತನಿಖೆ ನಡೆಸಿ ಸರ್ಕಾರಕ್ಕೆ ತೊಗರಿ ಬೆಳೆಸುವ ಬಗ್ಗೆ ಸ್ಥಿತಿಯ ವರದಿಯನ್ನು ಸಲ್ಲಿಸುವಂತೆ ಕೋರಿರುತ್ತೇವೆ. ಆದರೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ತೊಗರಿ ಬೆಳೆಸುವ ಕುರಿತು ಸಮಗ್ರ ತನಿಖೆ ನಡೆಸಿಲ್ಲ, ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಇದರಿಂದ ನಷ್ಟಕ್ಕೊಳಗಾದ ತೊಗರಿ ಬೆಳೆಗೆ ಪರಿಹಾರ ಸಿಗುತ್ತದೆಯೋ ಅಥವಾ ಇಲ್ಲೋ ಎಂಬ ಚಿಂತೆ ನಮಗೆ ಕಾಡುತ್ತಿದೆ. ಕೆಲವು ರೈತರಾದ ನಾವು ಸ್ವತಃ ಸಂಸ್ಕರಿಸಿ ಶೇಖರಿಸಿಟ್ಟ ಬೀಜಗಳು ಬಿತ್ತನೆ ಮಾಡಿದ ಬೆನ್ನಿನಲ್ಲಿ ಬೆಳೆ ಚೆನ್ನಾಗಿ ಬಂದಿರುತ್ತವೆ. ಆದರೆ ಸರ್ಕಾರ ರೈತ ಸಂಪರ್ಕ ಕೇಂದ್ರಗಳನ್ನು ಖರೀದಿಸಿ ಬಿತ್ತನೆ ಮಾಡಿದ ತೊಗರಿ ಬೀಜದ ಬೆಳೆಗಳು ಉತ್ತಮ ಬೆಳೆ ಬರದೆ 90% ಹಾಳಾಗಿರುತ್ತವೆ. ಆದ್ದರಿಂದ ಖಾಸಗಿ ಏಜೆನ್ಸಿಗಳು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ರೈತರಿಗೆ ವಿತರಿಸಿದ ಬೀಜಗಳ ನೈಜತೆ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಷ್ಟದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ನೀಡಬೇಕು. ಪರಿಹಾರ ನೀಡುವವರೆಗೆ ಹೋರಾಟ ಮುಂದುವರಿಯುವುದು ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ. ಇವತ್ತು ತಾಳಿಕೋಟೆ ನಗರದಲ್ಲಿ 16,000 ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತೊಗರಿ ಬೆಳೆ ನಷ್ಟಕ್ಕೆ ಕನಿಷ್ಠ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತೇನು ಆಗ್ರಹಿಸಿ ನಡೆದಿರ್ತಕ್ಕಂಥ ಹೋರಾಟ ಯಶಸ್ವಿ ಆಗಿರೋದು ಮಾಧ್ಯಮದಲ್ಲಿ ಎಲ್ಲರೂ ಕೂಡ ಗಮನಿಸಿದ್ದೀರಿ. ನಾನು ಈ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನಾಳೆ ಸುವರ್ಣಸೌಧದಲ್ಲಿ ಏನು ಚರ್ಚೆ ಪ್ರಾರಂಭ ಆಗ್ತದೆ, ಮೊದಲನೇದಾಗಿ ರೈತರಿಗೆ ತೊಗರಿ ಬೆಳೆ ನಷ್ಟಕ್ಕೆ ಕನಿಷ್ಠ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಮುಖ್ಯಮಂತ್ರಿಗಳು ಸ್ವಯಂ ಆಗಿ ಘೋಷಣೆ ಮಾಡಬೇಕು, ರೈತರ ನೆರವಿಗೆ ಬರಬೇಕು. ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಒಗ್ಗಟ್ಟಿಂದ ಪಕ್ಷಾತೀತವಾಗಿ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಎಲ್ಲಿವರೆಗೆ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ ಏನ್ ತೊಗರಿ ಬೆಳೆಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ರೆ ಅಲ್ಲಿವರೆಗೆ ಬೇರೆ ವಿಷಯಗಳು ಸುವರ್ಣಸೌಧದಲ್ಲಿ ಚರ್ಚೆ ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಥ್ಯಾಂಕ್ ಯು. ಇವತ್ತು ತಾಳಿಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ AS ನಡಹಳ್ಳಿ ಅವರ ನೇತೃತ್ವದಲ್ಲಿ ಈ ಸರ್ಕಾರದಿಂದ ಕಳಪೆ ಮಟ್ಟದ ತೊಗರಿ ಬೀಜ ಕೊಡೋದ್ರಿಂದ ರೈತರ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದ್ದರಿಂದ ಆ ರೈತರಿಗೆ ಪರಿಹಾರ ಕೊಡಬೇಕು. ಆ ಹಾನಿಯಾದಂಥ ರೈತರ ಹೊಲಗಳಿಗೆ ಹೋಗಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಂತ ತಿಳಿಸಿಂದ ಸತತ ಒಂದು ವಾರದಿಂದ ನಡಹಳ್ಳಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಆದರೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ, ಇನ್ನೂ ಸರ್ವೆ ಪ್ರಾರಂಭ ಮಾಡಿಲ್ಲ. ಆದ್ದರಿಂದ ಇವತ್ತು ತಾಳಿಕೋಟೆಯಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮ TV ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ನೀವೆಲ್ಲ ಇವತ್ತು ತಾಳಿಕೋಟೆಗೆ ಬಂದು ಆ ಹೋರಾಟಕ್ಕೆ ನೀವು ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದೀರಿ. ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮುಟ್ಟುವುದ್ರ 100% ಸತ್ಯ ಅಂತಕ್ಕಂಥ ನಂಬ್ಕೊಂಡು ಇವತ್ತು ಒಂದು ಒಳ್ಳೆ ಕೆಲಸ ತಮ್ಮಿಂದ ಆಗಿದೆ ಅಂತಕ್ಕಂಥದ್ದು ಹೇಳಿ ತಮಗೆ ಧನ್ಯವಾದ ಹೇಳಿ ಇಲ್ಲಿ ತಪ್ಪು ಯಾರು ನಡೆದ್ರೆ ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿ ನಡೆದು ಇನ್ನು ಸರ್ಕಾರದ ಆಗಿದೆ ಸರ್. ಇದು ಕೃಷಿ ಇಲಾಖೆ ಏನೂ ಸಂಬಂಧ ಇಲ್ಲ. ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳು ಏನು ಮಾಡ್ಯಾರ ಅಂದ್ರೆ ಇಡೀ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಕಾಲಕೈಯ ಕಟ್ಟಿ ಕುರ್ಚಿ ಮೇಲೆ ಕುಂತ್ಬಿಟ್ರು. ಎಲ್ಲ ಒಂದು ರೂಪಾಯಿದು ವ್ಯವಹಾರ ಆಗಬೇಕಂದ್ರೂ ಕೃಷಿ ಮಂತ್ರಿ ಹೇಳಿದ್ರೇ ಅಲ್ಲಿ ಮೂಮೆಂಟ್ ಆಕೈತಿ. ಇವತ್ತು ಅಧಿಕಾರಿಗಳು ಏನೂ ತಪ್ಪಿಲ್ಲ, ಅಧಿಕಾರಿಗಳ ಮೇಲೆ ಏನೂ ಬಿಟ್ಟಿಲ್ಲ. ಅವ್ರು ಎಲ್ಲನೂ ಮಂತ್ರಿಯ ಒಂದು ಇದು ಹೆಂಗಾಗ್ಯದ ಅಂದ್ರೆ ಕೃಷಿ ಇಲಾಖೆ ಇಲ್ಲ, ಇದು ಕೃಷಿ ಮಂತ್ರಿಯ ಅಂಗಡಿ ಆಗೈತಿ, ಕೃಷಿ ಮಂತ್ರಿಯ ಒಂದು ಉದ್ಯೋಗ ಆಗೈತಿ ಇದು. ಅದಕ್ಕೆ ಈ ವ್ಯವಸ್ಥೆ ಎಲ್ಲಿವರೆಗೆ ಹೋಗಂಗಿಲ್ಲ. ಈ ರೈತರ ಪರಿಸ್ಥಿತಿ ಹಿಂಗೆ ಇರ್ತೈತಿ ಸರ್. ಅದು ಎಕ್ಸಾಕ್ಟ್ಲಿ ಯಾವ ತಳಿ ನೀವು ವಿರೋಧ ಮಾಡ್ತಾ ಇರೋದು? ಅದು GRG 115 ಅನ್ನೋದು GRG ಅಂತ ಒಂದು ಬ್ರ್ಯಾಂಡ್ ಅದ ರೀ. ಅದು ಎಲ್ಲ ಕೃಷಿ ಇಲಾಖೆಯಿಂದ 2-3 ಬ್ರ್ಯಾಂಡ್ ತಳಿ ಬರ್ತಾವ. ಅವು ಎಲ್ಲ ತಳಿ ಹೆಚ್ಚು ಕಡಿಮೆ ಫೇಲ್ ಆಗ್ಯಾವ. ಪರ್ಟಿಕ್ಯುಲರ್ GRG 852 GRG ಯಾವುದೋ ಒಂದು ಮಾಡಲ್ಲ ನಾವು GRG 811 ಸರ್. ಎಲ್ಲ ಅವರೇ ಕೊಟ್ಟರೆ ಅದನ್ನು ಕೃಷಿ ಇಲಾಖೆ ಕೊಟ್ಟದ. GRG ಏನು ಡಬಲ್ ಕೊಟ್ಟರಲ್ಲ, ಕೃಷಿ ಇಲಾಖೆಯಿಂದ ಏನು ಪಡೆದಾರ ಎಲ್ಲ ಹಂಗಾಗ್ಯಾವ ಸರ್. ಅದು ತೊಗರಿ ಕರ್ನಾಟಕ ಹವಾಮಾನಕ್ಕೆ ಸೂಕ್ತ ಆಗಿತ್ತ ಅಂತ ನೀವು ಏನಾದ್ರು ಕೇಳಿದ್ರ? ಸರ್, ಇದನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಏನು ತೊಗರಿ ಬೀಜವನ್ನು ರೈತರಿಗೆ ಕೊಡ್ತಾರ ಅದ್ರ ಪೂರ್ವದಲ್ಲಿ ಒಂದು 2 ವರ್ಷ ಮೊದಲೇ ಅದು ಬೀಜ ತಯಾರಾಗಬೇಕು. ಅದು ಪ್ಲಾಟ್ಗಳಲ್ಲಿ ಅದನ್ನು ಟ್ರಯಲ್ ಮಾಡಬೇಕು. ಅದು ಈ ಕ್ಲೈಮೇಟ್ ಸರಿ ಅದನ್ನು ಪರೀಕ್ಷೆ ಮಾಡಿ ರೈತರು ಕೊಡಬೇಕಾಗಿತ್ತು. ಇವತ್ತೇನಾಗ್ಯದ ಅಂದ್ರೆ ಒಂದು ಉದ್ಯೋಗ ಆಗೈತಿ.
ಈ ಕೃಷಿ ಈ ಬೀಜವನ್ನು ತಯಾರು ಮಾಡಬೇಕಾದ್ರೆ ನಡುವೆ ಸಾಹೇಬ್ರು ಹೇಳಿದಂಗೆ ಆಗ ಹೇಳಿದರು ಆ ರೀತಿ ಅದಕ್ಕೆ ಪ್ರತಿಯೊಂದು ಅದಕ್ಕೊಂದು ಅದರೇ ಆದಂಥ ಒಂದು ವ್ಯವಸ್ಥೆ ಅದ ಅದಕ್ಕೆ ತಯಾರು ಮಾಡಬೇಕಾದ್ರೆ ಇವತ್ತು ಈ ಪ್ರಭಾವಿ ನಾಯಕರೇ ಅದ್ರಾಗ ತೊಗರಿ ಬೀಜ ತಯಾರು ಮಾಡ್ತಾರೆ ಅವ್ರನ್ನ ಹೊಲ ಇಲ್ಲ ಏನಿಲ್ಲ ಅವರೇ ಖರೀದಿ ಮಾಡ್ತಾರೆ ಅವ್ರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಕೃಷಿ ಇಲಾಖೆಗೆ ಸಪ್ಲೈ ಮಾಡಿ ಇವತ್ತು ರೈತರಿಗೆ ಬಲಿ ಕೊಡಕೈತಾರೆ. ಇದು ಚೈನಾ ಬೇಸ್ಡ್ ಕಂಪ್ನಿ ಏನಾದರೂ ಇದ್ರೊಳಗೆ ಶಾಮಿಲ್ ಇದೆ? ಚೈನಾ ಬೇಸ್ ಅನ್ನೋಕ್ಕಿಂತ ರೀ ಇವರು ಏನು ಖರೀದಿ ಮಾಡ್ತಾರಲ್ಲ ಆ ಪ್ಲಾಟನ್ನು ತಯಾರು ಮಾಡಕೈತಿಲ್ಲ ಅಷ್ಟೆ ಅವರಷ್ಟೇ ಮತ್ತಿಲ್ಲ. ಅವ್ರ ಕೃಷಿ ಇಲಾಖೆ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಏನದ ಬೀಜ ತಯಾರು ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿ ಅದಕ್ಕೆ ಬೀಜ ತಯಾರು ಪ್ರೊಸೀಜರ್ ಅಪ್ಲೈ ಮಾಡಕತ್ತಿಲ್ಲ. ಸುಮ್ಮನೆ ಒಂದು ಬೀಜ ಖರೀದಿ ಮಾಡಿ ಅದನ್ನು ರೈತರು ಬೆಳೆದ ಬೀಜನ 10,000 ಕ್ವಿಂಟಲ್ ಖರೀದಿ ಮಾಡೋದು ಅದನ್ನು 18,000 ರೂಪಾಯಿಗೆ ರೈತರಿಗೆ ಮಾರೋದು. ಅವ್ರ ಬೀಜನ ಅವ್ರ ಟೊಬ್ಬಿಗೆ ಅವ್ರಿಗೆ ಹಾಕೋದು 10,000 12,000 ಮಾರ್ತಾರೆ. ಬೀಜ ಬೇರೆ ಅಲ್ಲ, ಬೀಜ ಏನು ಅದಕ್ಕೇನು ಮಾಡ್ಬೇಕಾದ್ರೆ ಅಂತ ಈ ಪೋಷಕಾಂಶ ಕೊಟ್ಟಿಲ್ಲ. ಬೀಜ ತಯಾರು ಮಾಡಿ ಅದೇ ರೈತರು ಬೆಳೆದ ತೊಗರಿ ಕಾಳುಗಳನ್ನು ಅದನ್ನು ಪ್ಯಾಕೆಟ್ನಾಗ ಬೀಜ ಮಾಡಿ ಕೊಡ್ತಾರೆ. 10,000 ಖರೀದಿ ಮಾಡ್ತಾರೆ, 12,000 ಮಾರ್ತಾರೆ ರೈತರಿಗೆ. ಮಾತ್ರ ನಿಮ್ಮ ಹೆಸರು? ಗುರ್ಲಿಂಗಪ್ಪ ಅಂಗಡಿ, ಬಿಜೆಪಿಯ ಬಿಜಾಪುರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.